2047 ವರೆಗೂ ಭಾರತ ದೇಶವನ್ನ ಯಾವ ಮಟ್ಟಕ್ಕೆ ಇಡೀ ಜಗತ್ತಲ್ಲೇ ವಿಶ್ವದಲ್ಲೇ ನಂಬರ್ 1 ರಾಷ್ಟ್ರವಾಗಿ ಮಾಡಬೇಕು ಅನ್ನೋ ಒಂದು ಕನಸು ಮೋದಿ ಅವರದು. ಆ ಕನಸನ್ನ ಈಡೇರಿಸೋ ಒಂದು ಜವಾಬ್ದಾರಿ ನಾವೆಲ್ಲರೂ ಕೈ ಜೋಡಿಸಿ ಮಾಡಬೇಕು ಅನ್ನೋ ದೇಶ ಅಷ್ಟೇ. ಈಗ ನನ್ನದೇ ವಿಷಯ ನೀವು ತಗೊಂಡ್ರೆ ಆದ್ರೆ ನಾನು ಇಂಡಿಪೆಂಡೆಂಟ್ ಅಭ್ಯರ್ಥಿ ಆಗಿ ಸ್ಪರ್ಧೆ ಮಾಡಿ ಒಂದು ಪ್ರಚಂಡ ಬಹುಮತದಿಂದ ನಾನು ಗೆದ್ದು ಬಂದೆ. ನನಗೆ ಪಕ್ಷೇತರ ಸಂಸದೆ ಆಗಿದ್ರು ನನ್ನ ಕ್ಷೇತ್ರಕ್ಕೆ 3,500 ಕೋಟಿಯಷ್ಟು ಅನುದಾನ ಬಿಜೆಪಿ ಸರ್ಕಾರ ಕೊಟ್ಟಿದೆ. ಅಂದ್ರೆ ಒಬ್ರು ಸಂಸದೆ ಆಗ್ಲಿ, ಒಬ್ಬ ಜನಪ್ರತಿನಿಧಿ ಆಗ್ಲಿ, ಒಂದು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋರಿಗೆ ಯಾವ ರೀತಿ ಸಹಕಾರವನ್ನ ಭಾರತೀಯ ಜನತಾ ಪಕ್ಷ ಮೋದಿ ಅವರ ಸರ್ಕಾರ ಕೊಡ್ತಾ ಇದೆ ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನವನ್ನ ನಾನು ಹೇಳ್ತಾ ಇದ್ದೀನಿ. ಇವತ್ತಿನ ದಿನ ನನ್ನ ಕ್ಷೇತ್ರದಲ್ಲಿ ಬಿಜೆಪಿ JDS ಅಲಯನ್ಸ್ ಇಂದ JDSಗೆ ಆ ಸೀಟ್ ಹೋಗಿದೆ. ಇದ್ರೂ ಸಹ ನಾನು ಆ ಸೀಟನ್ನ ಬಿಟ್ಟುಕೊಟ್ಟು ಬಿಜೆಪಿ ಪಕ್ಷವನ್ನ ಯಾಕೆ ಸೇರಿದೆ ಅಂತ ಹೇಳಿ, ನಾನು ಮೊದಲೇ ಹೇಳದ್ನಲ್ಲ, ಈ ಒಂದು ಎರಡು ವಿಭಜನೆ, ಎರಡು ಕಡೆ ಇರ್ತಾರೆ ಜನ. ನನಗೆ ನಮ್ಮ ದೇಶದ ಭವಿಷ್ಯ ಮುಖ್ಯ. ಮೋದಿ ಅವರು ಒಂದು ದಿನಕ್ಕೆ 18 hours to 20 hours ಕೆಲಸ ಮಾಡ್ತಾರೆ. ಹಗಲಿರುಳು ಅವ್ರಿಗೆ ದೇಶದ ಬಗ್ಗೆನೇ ಕಾಳಜಿ. ಅವ್ರ ಪ್ರತಿಯೊಂದು ಅವ್ರ ಜೊತೆ 5 ನಿಮಿಷ ಮಾತಾಡ್ಬೇಕಾದ್ರೆ ನೀವು ತಿಳ್ಕೊಳ್ತೀರಾ ಯಾವ ರೀತಿ ಅವರ ಒಂದು ವಿಷನ್ ಅನ್ನೋದಿದೆ ನಮ್ಮ ದೇಶಕ್ಕಾಗಿ ಅನ್ನೋದು. ಅದನ್ನ ಒಂದು ನಾವೆಲ್ಲರೂ ಅಂದ್ರೆ ನಮ್ಮ ದೇಶದ ಜನ ಎಸ್ಪೆಷಲಿ ಫಸ್ಟ್ ಟೈಮ್ ವೋಟರ್ಸು ಇದ್ದಾರೆ. ಈ ಸಲ ಲಕ್ಷಾಂತರ ಜನ ಫಸ್ಟ್ ಟೈಮ್ ವೋಟರ್ಸ್ ಇದ್ದಾರೆ. ಖಂಡಿತ ಅವರಿಗೆ ನಮ್ಮ ದೇಶದ ಭವಿಷ್ಯದ ಬಗ್ಗೆ ನಮ್ಮ ಹಿತ ಏನು ಅನ್ನೋದು ತಿಳ್ಕೊಂಡು ವೋಟನ್ನು ಹಾಕ್ತಾರೆ ಅನ್ನೋ ನಂಬಿಕೆ ನನಗೆ. ಊಹಾಪೋಹಗಳು ಏನು ಹೊಸದೇನಿಲ್ಲ ನನಗೆ. ನನ್ನ ಎಲೆಕ್ಷನ್ ಇಂದಾನು ಇದಾಗ್ತಿದೆ. ಇದು ಅತಿ ಮುಖ್ಯವಾದ ಚರ್ಚೆ ಮಾಡುವಂತ ವಿಷಯ ಅಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಕಳೆದ ವಿಧಾನಸಭಾ ಎಲೆಕ್ಷನ್ ಅಲ್ಲೂ ದರ್ಶನ್ ಅವರು ಮಂಡ್ಯ ಕ್ಷೇತ್ರದಲ್ಲೇ 3 ಕಡೆಗೆ 3 ಪಾರ್ಟಿ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದ್ರು. ಮದ್ದೂರಲ್ಲಿ ಕಾಂಗ್ರೆಸ್, ಪಾಂಡವಪುರದಲ್ಲಿ ರೈತ ಸಂಘ, ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿ ಪರ ದರ್ಶನ್ ಮಾಡಿದ್ರು. ಅದು ನಿಮ್ಮ ಗಮನದಲ್ಲಿ ಇದೆ ಅಂತ ಅನ್ಕೊಂಡಿದ್ದೀನಿ. ನಾನು ಸ್ಪರ್ಧೆ ಮಾಡಿದ್ರೆ ಖಂಡಿತ ದರ್ಶನ್ ನನ್ನ ಪರ ಪ್ರಚಾರ ಮಾತ್ರ ಬರ್ತಿದ್ರು ಮಂಡ್ಯದಲ್ಲಿ. ಬೇರೆ ಕಡೆ ನಾನು ಹೇಳಕ್ ಆಗಲ್ಲ. ನಾನು ಸ್ಪರ್ಧೆ ಮಾಡದೇ ಇದ್ದಾಗ ಅಲ್ಲಿಗೆ ಅದು ಫುಲ್ ಸ್ಟಾಪ್ ಆಗುತ್ತೆ ಹೊರತು ನಾನು ದರ್ಶನ್ಗೆ ಇಂಥ ಕಡೆ ಹೋಗು ಇಂಥ ಕಡೆ ಹೋಗ್ಬೇಡ ಅಂತ ನಾನು ಯಾವತ್ತೂ ಹೇಳಿಲ್ಲ. ಇನ್ಫ್ಯಾಕ್ಟ್ ನನ್ನ ಪ್ರಚಾರಕ್ಕೂ ನಾನು ಅವನ್ನ ಬಾ ಅಂತ ಕರೆದಿಲ್ಲ. ತಾನಾಗೆ ಬಂದು ನಿಮ್ಮ ಪರ ನಿಂತ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಬಂದು ನನಗೆ ಪ್ರಚಾರ ಮಾಡಿದ್ರು. ಅವತ್ತಿನ ದಿನ ದರ್ಶನ ಆಗ್ಲಿ ಯಶ್ ಆಗ್ಲಿ. ಸೊ ಹಾಗಾಗಿ ಈ ಒಂದು ಸುಳ್ಳಿನ ಪ್ರಚಾರ ಅವರವರ ಅನುಕೂಲಕ್ಕೆ ಅವರು ಮಾಡ್ತಿರ್ಬೋದು. ದರ್ಶನ್ ಅವ್ರನ್ನ ನಾನು ಬೇರೆ ಪಕ್ಷಕ್ಕೆ ಪ್ರಚಾರ ಕಳಿಸೋಕ್ಕಿಂತ ನಾನೇ ಆ ಪಕ್ಷ ಸೇರ್ಕೊಳ್ಬೋದಾಗಿತ್ತಲ್ಲ. ನನಗೇನು ಅಗತ್ಯ ಆಯ್ತು, ನನಗೇನು ಅನಿವಾರ್ಯತೆ ಇತ್ತ ಇದೇ ಪಕ್ಷ ಸೇರ್ಬೇಕು ಅಂತ? ನನಗೆ ಯಾವಾಗ ಸೀಟ್ ಸಿಕ್ಕಿಲ್ವೋ ನನಗೆ ಎಲ್ಲ ಅವಕಾಶ ಇತ್ತು. ಅವ್ರ ಪರವಾಗಿ ನಾನು ಕ್ಯಾಂಪೇನ್ ಮಾಡ್ಬೋದಾಗಿತ್ತಲ್ವಾ? ಈ ರೀತಿ ಈ ಕಡೆಯಿಂದ ಈ ಹೂವನ್ನ ಇಟ್ಕೊಳ್ಳೋ ಅಂತ ಅವಶ್ಯಕತೆ ನನಗೇನಿದೆ? ಬಿಕಾಸ್ ಐ ಟೋಟಲಿ ಅಬ್ಸಲ್ಯೂಟ್ಲಿ ಬಿಲೀವ್ ಮೋದಿ ಅವರ ಲೀಡರ್ಶಿಪ್ ನಮ್ಮ ದೇಶಕ್ಕೆ ಅಗತ್ಯವಿದೆ ಅನ್ನುವಂಥ ಕಾರಣಕ್ಕೆ. ಸೊ ಈ ರೀತಿ ಪುಕಾರುಗಳನ್ನ ದಯವಿಟ್ಟು ಯಾರು ನಂಬೋಕ್ ಹೋಗ್ಬೇಡಿ ಅಂತಾನೆ ನಾನು ಮನವಿ ಮಾಡ್ತೀನಿ. ನಾನು ಆ ಸೀಟ್ ಬಿಟ್ಕೊಟ್ಟು ಒಂದು ವೇಳೆ ಕಾಂಗ್ರೆಸ್ ಸೇರಿದ್ರೆ ನೀವು ಈ ಮಾತನ್ನ ಕೇಳ್ಬೋದು. ಅಲ್ಲಿಗೇನೆ ನಿಮ್ಗೆ ಅರ್ಥ ಆಗಿರ್ಬೇಕು ನಾನು ಯಾರ ಪರ ಇದ್ದೀನಿ, ಯಾರನ್ನ ಸಪೋರ್ಟ್ ಮಾಡ್ತಿದ್ದೀನಿ ಅಂತ. ಈಗ ನಾನು ಎಲ್ಲೆಲ್ಲಿ ಪ್ರಚಾರ, ಇವತ್ತು ಉಡುಪಿಗೆ ಬಂದಿದ್ದೀನಿ, ಸಾಯಂಕಾಲ ಬೆಂಗಳೂರಲ್ಲಿದೆ, ನಾಳೆ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಅದೆಲ್ಲ ಪಕ್ಷದಲ್ಲಿ ಕೋಆರ್ಡಿನೇಟರ್ಸ್ ಮಾಡಿಕೊಡುವಂತ ವಿಷಯ. ಅವ್ರು ಇವರಲ್ಲಿ ಪ್ಲಾನ್ ಮಾಡಿ ನನಗೆ ಶೆಡ್ಯೂಲು ಒಂದೊಂದು ಸಲ ನೈಟ್ ಕೊಡ್ತಾರೆ, ನೆಕ್ಸ್ಟ್ ಡೇ ಮಾರ್ನಿಂಗ್. ಅಂತ ಕಡೆಗೆಲ್ಲ ನಾನು ಹೋಗ್ತಾ ಇದ್ದೀನಿ. ಮೊನ್ನೆ ಬೆಂಗಳೂರು PC ಮೋಹನ್, ಬೆಂಗಳೂರು ಸೆಂಟ್ರಲ್ MP ಅವ್ರಿಗೂ ನಾನು ಕ್ಯಾಂಪೇನ್ ಮಾಡಿದ್ದೀನಿ. ಸೊ ಈ ರೀತಿ ಇದು ಅನ್ನೆಸೆಸರಿ ಚರ್ಚೆ. ನಮ್ಮ ಕರ್ನಾಟಕದಲ್ಲಿ 28 ಡಿಸ್ಟ್ರಿಕ್ಟ್ಸ್ ಅಲ್ಲಿ ನಡೀತಾ ಇದೆ. ಮಂಡ್ಯನ ಮಾತ್ರ ಇದೊಂದು ಕಾಂಟ್ರವರ್ಸಿಗಾಗಿ ಫೋಕಸ್ ಮಾಡೋದು ತಪ್ಪಾಗುತ್ತೆ. ಇವರೆಗೂ ಪ್ಲಾನ್ ಮಾಡಿಲ್ಲ ಆ ರೀತಿ. ನಾಳೆ ದಿನ ಹೇಳಿದ್ರೆ ಖಂಡಿತ ಬಿಜೆಪಿ ಅಂಡ್ NDA ಪರವಾಗಿ ಖಂಡಿತ ನಾನು ಹೋಗ್ತೀನಿ. ಎಲ್ಲಿ ಹೇಳಿದ್ರು ಅಲ್ಲಿ ಹೋಗ್ತೀನಿ.
ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ.